ರಿಜಿಸ್ಟ್ರೇಷನ್ ಆಗಲ್ಲ, ಆಗುವಂತಹ ವಿಚಾರದಲ್ಲಿ ನಾವೇನು ಮಾತಾಡಲ್ಲ. ನಾವು ಬ್ರಿಟಿಷರ ಕಾಲದಲ್ಲೇ ಸಂಘ ಇದ್ದದ್ದು. ನಾವು ಯಾವುದೇ ಕಾರಣಕ್ಕೂ ರಿಜಿಸ್ಟರ್ ಆಗಲ್ಲ, ಕಾನೂನಾತ್ಮಕವಾಗಿಯೇ ನಾವಿದ್ದೇವೆ ಅನ್ನೋ ಮಾತನ್ನು RSS ಹೇಳ್ತಾ ಇದೆ. ನಾಳೆ ಇನ್ನೊಂದು ಸಂಘಟನೆ, ನಾನು ಧರ್ಮದ ಪರ ಕೆಲಸ ಮಾಡ್ತಾ ಇದ್ದೀನಿ, ನಾನು ಹಿಂದೂಗಳ ಪರ ಕೆಲಸ ಮಾಡ್ತಾ ಇದ್ದೀನಿ, ನಮ್ಮದು ಕೂಡ ವ್ಯಕ್ತಿಗಳ ಗುಂಪು, ನಾವು ರಿಜಿಸ್ಟರ್ ಆಗಲ್ಲ ಅಂತ ಮುಂದೆ ಬಂದರೆ ಏನು ಮಾಡ್ತಾರೆ? ನಾವು ರಾಷ್ಟ್ರೀಯತೆ, ಹಿಂದುತ್ವವಾದಿಗಳು, ನಾವು ಕೂಡ ಧರ್ಮದ ಪರ ಕೆಲಸ ಮಾಡೋರು, ನಾವು ರಿಜಿಸ್ಟರ್ ಮಾಡಲ್ಲ ಅಂತ ಅಂದರೆ ಹೇಗಾಗುತ್ತೆ? ಮುಂದಿನ ದಿನಗಳಲ್ಲಿ ಹಂಗೂ ಗುಂಪುಗಳು ಬರ್ತವೆ. ಇನ್ನು ವಿರೋಧಿಸೋದಕ್ಕೆ ವಿರೋಧ ಎಂಬಂತೆಯೇ ಗುಂಪುಗಳು ಬರಬಹುದು. ಲೈಕ್ ಗುಲ್ಬರ್ಗಾದ ಜೇವರ್ಗಿಯಲ್ಲಿ ಏನು RSSನ ಪಥಸಂಚಲನಕ್ಕೆ ಪರ್ಮಿಷನ್ ವಿಚಾರದಲ್ಲಿ ಅದೇ ಡೇಟ್ಗೆ ಭಾಳಷ್ಟು ಸಂಘಟನೆಗಳು ನಮಗೂ ಪಥಸಂಚಲನಕ್ಕೆ ಅವಕಾಶ ಕೊಡಿ ಅಂತ ಲೆಟರ್ ಬರೆದು, ಆಗ ಯಾವ ಸಂಘಟನೆಗಳಿಗೆ ಪರ್ಮಿಷನ್ ಕೊಡಬೇಕು ಕೊಡಬಾರ್ದು ದಿ ಸೇಮ್ ಡೇಟಲ್ಲೇ ಅಂತ ಜಿಲ್ಲಾಡಳಿತ ಕೂಡ ಸಿಕ್ಕಾಪಟ್ಟೆ